ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಈ ಕಥೆನ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಕತೆ ವಿಧಿ ಹೇಗೆ ಅವ್ರ ಜೀವನದಲ್ಲಿ ತಿರುವುಗಳನ್ನು ತರುತ್ತೆ ಅನ್ನೋದೇ ಈ ಕತೆ ಸಾರಾಂಶ ಆಗಿರುತ್ತೆ. ನೀವು ನೋಡಿದ್ರೆ ತಾನೇ ಗೊತ್ತಾಗುತ್ತೆ ಯಾವ ರೀತಿ ವಿಧಿ ಆಡಿಸುತ್ತೆ ಅವ್ರ ಜೀವನನ ಅಂತ. ಸರಿ ಬಿಡು, ಆಗಿದ್ದಾಯ್ತು. ಗಂಡ ಹೆಂಡ್ತಿರ್ ಜಗಳ ಯಾವಾಗಲೂ ಇದ್ದಿದ್ದೆ ಅಲ್ವಾ, ಗಾದೆನೇ ಹೇಳಲ್ವಾ, ಗಂಡ ಹೆಂಡ್ತಿರ್ ಜಗಳ ಉಣ್ಮಲ್ಗ ತನಕ ಅಂತ. ನೀವೇ ಸರಿ ಹೋಯ್ತೀರಾ? ಹೊಟ್ಟೆಗೆ ತಿಂದೋ ಇಲ್ವೋ, ಇನ್ನು ಸಪ್ಪಕ್ಕೆ ಕೂತಿದೆಯಲ್ಲ. ತಿಂದೆ ಕಣವ, ಸುಳ್ಳು ಹೇಳ್ಬೇಡ. ಬರಬೇಕಾದ್ರೆ ಬಂದೆ ನಾನು ಅಡುಗೆ ಮನೆಯ. ಆಡಿಟ್ಟಿರೋ ಅಡುಗೆ ಎಲ್ಲ ಅಲ್ಲೇ ಅದೇ. ತಿಂದೆ ಅಂತ ನನ್ನ ಹತ್ರನೇ ಸುಳ್ಳು ಹೇಳಿಯಾ? ಇಲ್ಲ ಕಣವ, ಹಸುವೆ ಇಲ್ಲ, ಯಾಕೋ ಮನಸ್ಸಿಲ್ಲ ಊಟ ಮಾಡೋಕ್ಕೆ. ಈಗ ಉಂಡೆ ಕುತ್ಕೊಂಡ್ರೆ ಸರಿ ಓದಿದೆ ಎಲ್ಲವಾ. ಎದ್ದು ನಡಿ, ಊಟ ಮಾಡಿ ನಡಿ ಒಂಚೂರು ಹೊಟ್ಟೆಗೆ. ಇಲ್ಲಾಂದರೆ ಶಕ್ತಿ ಎಲ್ಲಿ ಬಂದದು ನಿಂಗೆ ಓಡಾಡೋಕ್ಕೆ? ಎಲ್ಲೋದ ಬಡ್ಡಿ ಮಗ? ಗೊತ್ತಿಲ್ಲ ಕಣವ, ಜಗಳಾಡ್ಕೊಂಡು ಹೋದ್ರು ಬರಕಲ್ಲ ಇನ್ನು ಮನೆಗೆ ಅನ್ಕೊಂಡು. ಮನೆಗೆ ಬರ್ದೆ ಎಲ್ಲೋದನಂತೆ ಅವನು. ಎಲ್ಲೋಯ್ತಾನೆ ನೋಡ್ತೀನಿ ತಗೋ. ನಾನುವೇ ಮನೆಗೆ ಬರ್ದಂತೆ ಎಲ್ಲೋದನು. ಆಡ್ತಾನೆ ಸುಮ್ಮನೆ ಕೋಪ್ತಲ್ಲಿ ಮಾತಾಡಿರ್ತಾನೆ. ಕತೆ ಬರ್ತಾನೆ, ಕತೆ ನಡಿ ಊಟ ಮಾಡಿ ನಡಿ ನೀನು. ಬೇಡ ಕಣವ, ಯಾಕೋ ಹಸ್ವಿಲ್ಲ. ಕೊಡ್ತೀನಿ ನೋಡಿ ಈಗ ನಿನಗೆ ಕೆಪಾರಕ್ಕೆ ಹಂಗೆ ಆಡ್ತಾ ಇದ್ರೆ. ಎದ್ದು ನಡಿ, ನಾನೇ ಹಾಕೋವನ್ ಕೊಟ್ಟನು ತಿನ್ನುವಂತೆ. ಬೇಡ ಕಣವ, ಅವ್ರೂ ಹೊರಗಡೆ ಊಟ ಮಾಡೋಕ್ಕಲ್ಲ, ಏನಿಲ್ಲ. ಅವರು ತಿಂದಿಲ್ಲ, ಬರಲಿ ಅವರೂ ಒಟ್ಟಿಗೆ ಕೂತ್ಕೊಂಡು ತಿಂತೀವಂತೆ. ತಿಂದಿಲ್ಲ ಅಂತ ಹೆಂಗಂತೀನಿ ನೀನು? ತಿಂದಿರ್ತಾನೆ ಕತ್ ಬಾವನು. ಜೋಬಲ್ಲಿ ₹1 ಕಾಸಿಲ್ಲ ಅವ್ರದವು. ಅವ್ರೆಲ್ಲಿ ತಿನ್ನೋಕೆ ಹೋದರು? ಹೊರಗಡೆ ತಿನ್ನೋಕ್ಕೂ ಇಲ್ಲ ಅವರು. ಅಷ್ಟು ಬೈದರು ಅಂದರು ಗಂಡನ ಪ್ರೀತಿ ನೋಡು. ಇದನ್ನೇ ಮತ್ತೆ ಹೇಳೋದು, ಗಂಡ ಹೆಂಡ್ತಿರು ಬಾಂಧವ್ಯ ಯಾವತ್ತೂ ಬಿಟ್ಟೋಗಕ್ಕಲ್ಲ ಅಂತ. ಬರಲಿ ತಾಡಿಯ, ನನ್ನ ಮಗ ಮಾಡ್ತೀನಿ ಅವನಿಗೆ ಒಂಚೂರು ಕ್ಯಾಕ್ರಸ್ ಮಕ್ಕೋಗ್ದು ಬಿಟ್ಟೋಯ್ತೀನಿ. ಇನ್ನೊಂದ್ಸತಿ ಜಗಳಾಡ್ಬಾರ್ದು ಮನೇಲಿ. ಹಂಗೆ ಅವ್ನು ಬಂದು ಊಟ ಮಾಡ್ತಾನೆ. ಎದ್ದು ನಡಿ, ಊಟ ಮಾಡಿ ನಡಿ ನೀನು. ಊಟ ಮಾಡ್ತಿದ್ದವರು ಹಂಗೆ ಎದ್ದು ಬಂದ್ರಿ ಅಂದ್ರಿ, ನಡ್ರಿ ಹಾಕೊಟ್ಟನು ಊಟ ಮಾಡಿ ನಡ್ರಿ. ಮಾಡಿಟ್ಟಿದ್ದೀನಿ ಕತೆ ಅಡುಗೆಯ. ನಾನು ಮಾಡೋದಿರಲಿ, ನೀನು ಮಾಡ್ಬಾ. ನಡಿ, ಇಬ್ಬರು ಮಾಡವಾತಾಗಿ ಕುತ್ಕೊಂಡು ಒಟ್ಟಿಗೆ. ಮಗ ಏನೇ ಹೇಳಿ ನೀನು ಮಾಡ್ತಿರೋದು ತಪ್ಪು ಕಣ್ಲ. ನಿನ್ನ ನಂಬಿತಾನೆ ಹೆಣ್ಣು ಬಂದಿರ್ತದೆ. ಅಂಥದ್ರಲ್ಲಿ ನೀನು ಹಿಂಗೆ ಕೋಪ ಮಾಡ್ಕೊಂಡು ಬಂದು ಕುತ್ಕೊಂಡ್ರೆ ಹೆಂಗೆ ಮಾತಾಡೋದು ಗೊತ್ತಾವಳು ನನಗೆ. ಅದು ನನಗೆ ಕಿವಿ ಒಳಗೆ ಗುಯ್ಗುಡ್ತಾ ಇದೆ ಇನ್ನೂ. ಹಂಗೆಯ ನಾನು ಹೋದನ ಇನ್ನು ಆಟಿಗೆ ನಾನು ಹೋಗಲ್ಲ. ನಿನ್ನಟ್ಟಿನೇ ತಾನೇ ಅದು. ನೀನು ಹೋಗದೆ ಇನ್ಯಾರು ಹೋದರು? ಇನ್ನೆಲ್ಲಿದ್ದಿ ನೀನು? ಇಲ್ಲೇ ಮನಿಕೋತೀನಿ ಇವತ್ತು. ಹೋಗೋದಿಲ್ಲ ನಾನು ಮನೆಗೆ. ಹಿಂಗೆ ಕೋಪ ಮಾಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ದೀಯಲ್ಲ ಇನ್ನು ನೀನು. ನಡಿ ನಮ್ಮ ಮಟ್ಟಿಗಾರು ಊಟ ಮಾಡುವಂತೆ. ಇನ್ನೂ ಎಷ್ಟೊತ್ತು ಅಂತ ಹಿಂಗೆ ಎಸ್ಕೊಂಡಿದ್ದಿ? ಬೇಡ ಕೊಡ್ರೆ ನನಗೆ ಹಸ್ವಾಯ್ತಲ್ಲ ನನಗೆ. ಹೋಗಿ ನೀವು. ನಾನು ಹೇಳಷ್ಟು ಹೇಳಿದ್ದೀನಿ ಕಣಪ್ಪ, ಇನ್ನು ನಿನ್ನಿಷ್ಟ. ನಾವು ಯಾರು ಸಂಸಾರಕ್ಕೂ ತಲೆ ಹಾಕೋಕ್ಕಾಗತ್ತಲ್ಲ. ಏನೋ ಒಳ್ಳೇದಾಗಲಿ ಅಂತ ಕೇಳದೆ ಹೋದರೆ ನಾನು ಏನು ಮಾಡೋಕ್ಕಾದದು? ಎಂತೆಂಥ ಮಾತಂದವಳೆ ಅವಳು. ನಾನು ಹೋದನ ಇನ್ನೂ ಆಟಿಗೆ ನಾನು ಹೋಗೋದಿಲ್ಲ. ಹೊಟ್ಟೆ ಬೇರೆ ಚುರುಕುಡ್ತೈತೆ. ಏನು ಮಾಡಲಿ ಈಗ? ಗೌಡ್ರು ಹೇಳೋದು ನಿಜನೇ. ಅದು ನನ್ನಟ್ಟಿ ತಾನೇ. ಅವಳಿಗೆ ಎದ್ರಕೊಂಡು ನಾನು ಹೋಗದೆ ಇರೋಕ್ಕಾಗದ? ನಾನು ತಾನೇ ತಂದಾಕ್ತಿರೋದಲ್ಲನೂ ಅವಳು ಮಾಡಿರೋದಷ್ಟೇ. ನಾನು ತಂದಾಕಿರೋದು ನಾನು ಉಣ್ಣಕ್ಕೆ ಅವಳಿಗೆ ಏನು ಕೇಳಬೇಕು? ನನ್ನ ಮನೆ ಅದು, ನನ್ನ ಮನೇಲಿ ಅವಳಿರೋದು. ಅವಳಿಗೆ ಏನಕ್ಕೆ ಎದುರ್ಕೋಬೇಕು ನಾನು? ನಾನೇ ಎದ್ರುಕೊಂಡು ಹೊರಗಡೆ ಕುತ್ಕೊಂಡಂಗೆ ಆಯ್ತದಪ್ಪ. ಗೌಡ್ರು ಹೇಳ್ದಂಗೆ ಹೋಯ್ತೀನಿ ಇವತ್ತು. ಅವಳು ಎತ್ತಿಯಾಗಿ ಮಾತಾಡಲಿ, 4 ಕೊಟ್ಬಿಟ್ಟೆ ಬರ್ತೀನಿ ಅವಳಿಗೆ. ದೊಡವ ಕೂತಿರಿಲ್ಲೇ, ಊಟ ಹಾಕೋ ಬಂದು ಕೊಡ್ತೀನಿ. ಊಟ ಮಾಡ್ದಂತೆ ಹಂಗೆ ಬಂದೆ ಅಂತಂದೆ. ನೀನು ಊಟ ಮಾಡೋದಾದ್ರೆ ತಾಯಿ, ನಾನು ಊಟ ಮಾಡೋದು. ಇಲ್ಲ ಅಂತಂದರೆ ನನಗೂ ಬೇಡ. ಇದ್ಯಾಕೆ ದೊಡವ ನೀನು ಊಟ ಮಾಡ್ತಾ ಕೂತಿದೀಯಾ? ವಯಸ್ಸಾಗಿರೋರು ಇಷ್ಟೊತ್ತು ತನಕ ಊಟ ಮಾಡ್ದಂತೆ ಇದ್ದರೆ ಆರೋಗ್ಯ ಇನ್ನೂ ಹಾಳಾಗಕ್ಕಿಲ್ವೇ? ನನ್ನ ಆರೋಗ್ಯದ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದರೆ ನಡಿ, ನೀನು ಒಂಚೂರು ಹೊಟ್ಟೆಗೆ ಊಟ ಮಾಡು. ನಿಮ್ಮ ಅವ್ವಂಗೆ ಹೇಳಿದ್ದೀನಿ ನಾನು ಇರೋ ತನಕ ತಲೆ ಕೆಡ್ಸ್ಕೊಬೇಡ. ಅದೇನೇ ಆದರೂ ನಾನು ಜೋಪಾನವಾಗಿ ನೋಡ್ಕೊತೀನಿ ನಿನ್ನ ಮಗಳನ್ನ ಅಂತ. ನೀನು ಹಸ್ಕೊಂಡಿರು, ನಾನು ನಿನ್ನ ಮುಂದೆ ಹೊಟ್ಟೆ ತುಂಬ ತಿನ್ಕೊಂಡು ಕೂತ್ಕೊಳ್ಳೋಣ. ಬರಲಿ ಇವತ್ತು ಬಡ್ಡಿ ಮಗ, ಅವ್ನಿಗೊಂದು ಸ್ವಲ್ಪ ಗಾಳಿ ಬಿಡಿಸ್ತೀನಿ. ಬಿಡು ಹೋಗ್ಲಿ ದೊಡ್ಡವ, ಯಾವಾಗಲೂ ಇದ್ದಿದ್ದೆ ಅಲ್ವಾ ಅವ್ರದ್ದು. ಯಾವಾಗ ತಾನೇ ಅವ್ರು ನೆಟವಾಗಿದ್ದರು. ಹಿಂಗೆ ಅನ್ಕೊಂಡು ನೀನು ಸುಮ್ಮನಾದರೆ ಇನ್ನೂ ಅತಿಯಾಗಿ ಆಡ್ತಾನೆ ಅವ್ನು ಹೊರ್ತು ಸರಿ ಹೋಗಕ್ಕಲ್ಲ ಅವನು. ಒಂದು 500 ತಾವು ಕೇಳಿದ್ದೀನಿ ನಾನು, ಕರ್ಕೊಂಡೋಯ್ತೀನಿ. ನಾಳಿಕೆ ರೆಡಿಯಾಗಿರು. ಎಲ್ಲಿಗೆ ದೊಡ್ಡವ? 500 ತಾವು ಶಾಸ್ತ್ರ ಕೇಳಿದ್ರೆ ಎಲ್ಲ ಸರಿ ಹೋಯ್ತದಂತೆ. ಅವ್ರು ಹೇಳ್ತಾರಂತೆ ನಾಡಿ ಮಾಡ್ತಾ ಎಲ್ಲ ನೋಡಿ ಯಾವಾಗ ಮಕ್ಕಳಾಯ್ತದೆ ಏನು ಅಂತವ. ಕರ್ಕೊಂಡೋಯ್ತೀನಿ, ರೆಡಿಯಾಗಿರು. ಅದೆಲ್ಲ ನಮ್ದರ ದೊಡ್ಡವ ಈಗಿನ ಕಾಲದಲ್ಲೂ. ನನ್ನ ಮೇಲೆ ನಂಬಿಕೆ ಇದ್ದರೆ ಬೋವ, ಇಲ್ಲಾಂದರೆ ಬೇಡ. ಹೋಗದೇ ಇರೋ ದೇವಸ್ಥಾನಗಳೇ ಇಲ್ಲ, ಕೇಳದೇ ಇರೋ ಪೂಜಾರಿಗಳೇ ಇಲ್ಲ, 500 ಇಲ್ಲ, ತೋರಿಸ್ದೇ ಇರೋ ಡಾಕ್ಟ್ರುಗಳೇ ಇಲ್ಲ. ಏನು ಮಾಡಿದ್ರು ಯಾಕೋ ನನಗೆ ಹೊಟ್ಟೆ ಒಳಗೆ ಒಂದು ಹುಳನೂ ನಿಲ್ಲವಲ್ದು. ತಲೆ ಕೆಡ್ಸ್ಕೊಬೇಡ ಬಿಡವ, ಆಗ ಕಾಲಕ್ಕೆ ಎಲ್ಲ ಆಯ್ತದೆ. ಕಾಯಬೇಕು ಅಷ್ಟೇ. ಗೊತ್ತಿಲ್ಲ ಕಣವ, ನಾನು ಹಣೆ ಬರ ಏನಂತ ದೇವ್ರು ಬರೆದ್ಬಿಟ್ಟಿದ್ದಾನೋ. ಬರೀ ಇದೇ ಆಯಿತು. ಸುಖದ ದಿನಗಳನ್ನೇ ಬರ್ದಿಲ್ವ ನನ್ನ ಹಣೆಯ ದೇವರು. ಬರೀ ನೋವು 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 ಅನ್ನೋದೇ ಆಗೋಯ್ತಲ್ಲ ನನ್ನ ಜೀವನ. ಬಡತನ ಇದ್ರೂ ಸಹಿಸ್ಕೊಡ್ಬೋದು, ತಿನ್ನಕ್ಕಿಟ್ಟಿಲ್ಲ ಅಂತಂದ್ರೂ ಇರ್ಬೋದು. ಮನಸ್ಸಲ್ಲಿ ಒಂಚೂರು ನೆಮ್ಮದಿ ಇಲ್ಲ ಅಂತಂದರೆ ಅದು ಹೆಂಗಿರೋಕ್ಕಾದದು ಹೇಳಿ ದೊಡ್ಡವ ನೀನೆಯ? ಬರೀ ನನಗೆ ಯೋಚನೆಗಳೇ ಆಗ್ಬಿಟ್ಟದೆ. ತಲೆ ಕೆಡ್ಸ್ಕೊಬಿಡು. ದೇವ್ರು ಕಂಡುಬಿಟ್ರೆ ಎಲ್ಲನೂ ಆಯ್ತದೆ. ಸರಿ ಹೋಗು, ಊಟ ಹಾಕೋ ಬರೋಗು. ಇಬ್ಬರು ಕುತ್ಕೊಂಡು ಊಟ ಮಾಡವ. ಬತ್ತನಂತೆ ಬೇಕಾದ್ರೆ ತಿಂತಾನಂತೆ ಅವನು. ಅಡುಗೆ ಎಲ್ಲನೂ ಮಾಡಿಟ್ಟವಳಲ್ಲ ಇಲ್ಲೆಯಾ? ನಾನೇ ಹಾಕೊಂಡು ತಿಂತೀನಿ. ಅವಳನ್ನೇನು ಕರಿಬೇಕು? ಉಣ್ಬಿಟ್ಟು ಹೋಗಿ ಬಿತ್ಕೊಂಡಿದ್ದಾಳೇನೋ ಒಳಗಡೆ. ನಾನು ಉಂಡಿಲ್ಲ ಅಂದರೆ ಅವಳಿಗೇನು? ಅವಳು ಹೊಟ್ಟೆ ತುಂಬ ತಿಂದು ಬಿದ್ದಿದ್ದಳೇನೋ ದನ ಬಿತ್ಕೊಳ್ಳೋಂಗೆ. ಇಂಥವಳನ್ನೆಲ್ಲ ತಂದುಬಿಟ್ಟು ಕಟ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡಿಬಿಟ್ರು ದರಿದ್ರದವರು. ಯಾರಿಗಂದು ಏನು ಪ್ರಯೋಜನ? ನನ್ನ ಹಣೆ ಬರನೇ ಸರಿ ಇಲ್ಲ. ಹೋಗಿ ಹಾಕೊಂಡು ತಿಂತೀನಿ ಫಸ್ಟ್, ಹೊಟ್ಟೆ ಸಿಗ್ತದೆ. ಯಾವಾಗ ಬಂದ್ರಿ ರೀ? ಕರೀಲೇ ಇಲ್ಲ. ಹಾಕೊಂಡು ನೀವೇ ತಿಂತಾಯಿದ್ದೀರಾ? ಕರೆದಿದ್ರೆ ನಾನೇ ಹಾಕೊಡ್ತಿರ್ಲಿಲ್ವಾ? ನಿನ್ನೆ ಕರಿಬೇಕು? ನನ್ನ ಕೈ ಇಲ್ವಾ? ಹಾಕೊಂಡು ತಿಂತೀನಿ ತಗೋ ನಾನೇ. ಮೆತ್ತಗೆ ಮಾತಾಡ್ರಿ, ಒಳಗಡೆ ದೊಡ್ಡವ ಐತೆ. ಆಗಲೇ ಚಾಡಿ ಚುಚ್ಬಿಟ್ಟು ಕರೆಸ್ಬಿಟ್ಟಿದ್ದೀಯನ್ನು ನ್ಯಾಯ ಮಾಡೋಕ್ಕೆ. ಫ್ರೆಂಡ್ಸ್, ಕತೆನ ಇಲ್ಲಿಗೆ ನಿಲ್ಲಿಸ್ತೀನಿ. ನಿಮಗೆ ಬೋರ್ ಆಗಬಾರ್ದಲ್ವಾ? ಈ ಜಗಳ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇನ್ನೂ ಕಂಟಿನ್ಯೂ ಆಗುತ್ತಾ? ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಿ.
ಅವ್ರ ದೊಡ್ಡಮ್ಮನೂ ಕೂಡ ಒಳಗಡೆನೇ ಇದ್ದಾರೆ, ಅದು ಗೊತ್ತಿಲ್ಲದೆ ಜಾಸ್ತಿ ಮಾತಾಡ್ತಿದ್ದಾರೆ ರಾಮಣ್ಣ. ಏನು ಮಾಡ್ತಾರೆ ಬಂದು ದೊಡ್ಡಮ್ಮ ನೋಡವ, ನೆಕ್ಸ್ಟ್ ಎಪಿಸೋಡ್ಗಂತ ವೆಯ್ಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಪ್ಲೀಸ್ ವೀಡಿಯೋಸ್ನ ನೋಡಿ. ನಿಜ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನೇ ಹಾಕ್ತಿರೋದು ಇದರಲ್ಲಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್.